ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಟೊಮೆಟೊ ಭಾತ್ ಮಾಡತ್ತೀನಿ. ಅದನ್ನು ನಿಮಗೂ ಹೇಳ್ಕೊಡೋಣಂತ ತೋರ್ಸಾತೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣಂತ. ಭಾಳ ಈಸಿ ಅದ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹತ್ತಂಗಿಲ್ಲ, झटपट ಆಗ್ತದೆ. ಮತ್ತು ಟಿಫಿನ್ ಬಾಕ್ಸು ಕೊಡ್ಬೋದು, ಮುಂಜಾನೆ ನಾಷ್ಟ ಗಡ್ಬಡಿ ಟೈಮ್ದೊಳಗೂ ಮಾಡ್ಕೋಬಹುದು. ಬರ್ರಿ ಹೆಂಗೆ ಮಾಡೋಣಂತ ನೋಡೋಣಂತ. ನಾ ಈ ಭಾತ್ ಮಾಡೋಕ್ಕೆ ದೊಡ್ಡ 2 ಟೊಮೆಟೊ ತೊಗೊಂಡೀನಿ. ಅವು 2 ಟೊಮೆಟೊ ಚಲೋದಂಗೆ ತೊಳ್ಕೊಂಡು ದಪ್ಪ ಕಟ್ ಮಾಡ್ಕೊಂಡೀನಿ. ಹಂಗೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡೀನಿ. ಖಾರ ಇದ್ದಂದ್ರೆ 2 ತೊಗೋರಿ, ಖಾರ ಕಮ್ಮಿ ಇದ್ರೆ ಒಂದು 3 ತೊಗೋರಿ. ಅದ್ರ ಜೊತೆ ಹಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಒಂದು 4-5 ಆಗುವಷ್ಟು. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಇಂಚ್ ಆಗುವಷ್ಟು ಅಲ್ಲ ಹಾಕೋರಿ. ಇದನ್ನು ಚಲೋದಂಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ದಪ್ಪ ಅದು ಇರಬಾರ್ದು, ಪೂರ್ಣ ಪೇಸ್ಟ್ ಮಾಡ್ಕೊರಿ. ಮತ್ತು ಒಗ್ಗರಣೆ ಹಾಕಕ್ಕೆ 2 ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡೇನಿ. ಉಳ್ಳಾಗಡ್ಡಿ ನೀವು ಸ್ಲೈಸ್ ಒಳಗೆ ಕಟ್ ಮಾಡ್ಕೊರಿ, ಸಣ್ಣ ಪೀಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ಒಗ್ಗರಣೆ ಹಾಕ್ಕೊಳಕ್ಕೆ ಕುಕ್ಕರ್ ಒಳಗೆ 2-3 ಚಮಚ ತುಪ್ಪ ಯೂಸ್ ಮಾಡ್ಕೊಂಡೆ ನಾನು. ನೀವು ಬೇಕಂದ್ರೆ ಎಣ್ಣೆನೂ ಹಾಕೋಬಹುದು. ತುಪ್ಪ ಕಾದ್ಮ್ಯಾಗ ಅದ್ರೊಳಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಹಾಕೋದು. ಒಂದು ಸ್ವಲ್ಪ ಹಿಂಗೆ ಹಾಕೋರಿ. ಅದೆಲ್ಲ ಫ್ರೈ ಆದ್ಮ್ಯಾಗ ಒಂದು ಸ್ವಲ್ಪ ಕರಿಬೇವು ಹಾಕೋರಿ, ಒಂದು ಹೆಸರು ಹಾಕೋಷ್ಟು. ಆಮೇಲೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡು ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದು. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊರಿ ನೀವು ಇದನ್ನು. ಈ ಟೊಮೆಟೊ ಭಾತ್ಗೆ ಉಳ್ಳಾಗಡ್ಡಿ ಎಷ್ಟು ಚಲೋ ಫ್ರೈ ಮಾಡ್ಕೊತೀರಿ ಅಷ್ಟು ಟೇಸ್ಟ್ ಬರ್ತದೆ. ನಿಮ್ಗೆ ನನ್ನ ಕುಕ್ಕಿಂಗ್ ವಿಡಿಯೋಗಳು ಇಷ್ಟ ಆಗಕತ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೇರೆ ಯಾವಾರ ಬೇಕಾಗಿದ್ದು ಅಂದ್ರೆ ಅವನು ಕಮೆಂಟ್ ಮಾಡಿರಿ, ನಾ ಮಾಡ್ತೀನಿ. ಈಗ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಆದ್ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಟೊಮೆಟೊನ ಪ್ಯೂರಿ ಮಾಡ್ಕೊಂಡೇನಿ, ಅದಕ್ಕೆ ಇದ್ರೊಳಗೆ ಜಾಸ್ತಿ ಏನು ಕಟ್ ಮಾಡಿ ತೊಗೊಂಡಿಲ್ಲ ನಾನು, ಜಸ್ಟ್ ಅರ್ಧ ಟೊಮೆಟೊ ಅಷ್ಟು ಹಾಕ್ಕೊಂಡೀನಿ. ಈಗ ಅದು ಪೇಸ್ಟ್ ಮಾಡಿ ಟೊಮೆಟೊ ಏನೈತಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋದು. ಅದನ್ನು ಎಣ್ಣೆ ಬಿಡು ಮಟ್ಟ ಫ್ರೈ ಮಾಡ್ಕೋಬೇಕು ಪೈಲ. ಯಾಕಂದ್ರೆ ನಾವು ಟೊಮೆಟೊ ಫ್ರೈ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಪೇಸ್ಟ್ ಮಾಡ್ಕೊಂಡೀವಿ. ಈಗ ಎಣ್ಣೆ ಬಿಡು ಮಟ್ಟ ಫ್ರೈ ಮಾಡ್ಕೊಂಡ್ಮ್ಯಾಗ ಅದ್ರಾಗ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಅದೆಲ್ಲ ಚಲೋದಂಗೆ ಮಿಕ್ಸ್ ಆದ್ಮ್ಯಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೋರಿ. ಖಾರ ಕಡ್ಮೆನೇ ಹಾಕೋರಿ, ಯಾಕಂದರೆ ನಾವು ಮೊದಲು ಪೇಸ್ಟ್ ಮಾಡುವಾಗ ಮೆಣಸಿನ್ಕಾಯಿ ಹಾಕ್ಕೊಂಡೆವು, ಅದಕ್ಕೆ ಈಗ ಒಂದು ಸ್ವಲ್ಪ ಕಮ್ಮಿ ಹಾಕೋದು. ಮತ್ತು ನಾ ಇಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಯೂಸ್ ಮಾಡತ್ತೀನಿ. ನೀವು ಇದ್ರ ಖಡಾ ಮಸಾಲ ಯೂಸ್ ಮಾಡ್ರೂ ನಡೀತದೆ, ಬಟ್ ನಾನು ಹತ್ತಕ್ಕೆ ಬಿರಿಯಾನಿ ಮಸಾಲ ಇತ್ತಂತ ನಾನು ಅದನ್ನ ಯೂಸ್ ಮಾಡತ್ತೀನಿ. ಅದೆಲ್ಲ ಫ್ರೈ ಆದ್ಮ್ಯಾಗ ಅದ್ರೊಳಗೆ ನಾವು ಮೊದಲು ತೊಳೆದಿಟ್ಕೊಂಡಿದ್ದು ಅಕ್ಕಿ ಹಾಕೋದು. ನಾ ಇಲ್ಲಿ 2.5 ಕಪ್ ಅಕ್ಕಿ ತೊಗೊಂಡೀನಿ. ಅಕ್ಕಿನೂ ಒಂದು ಸರ್ತಿ ಎಲ್ಲ ಮಸಾಲ ಮಿಕ್ಸ್ ಆಗೋಸ್ ತನಕ ಹುರ್ಕೋರಿ. 1 ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ, ಅದು ಮಸಾಲ ಎಲ್ಲ ಕೋಟಿಂಗ್ ಆಗ್ತದೆ ಅಕ್ಕಿಗೆ. ಇದ್ರೊಳಗೆ ನೀವು ಅಕ್ಕಿ ಎಷ್ಟು ಚಂದ ಮಿಕ್ಸ್ ಮಾಡ್ಕೋತೀರಿ ಅಷ್ಟು ಟೇಸ್ಟ್ ಬರ್ತದೆ. ನೋಡಿರಿ, ನಾ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡೀನಿ. ಅಕ್ಕಿ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ, ಅದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಅದನ್ನು ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡು 2 ಪಲಾವ್ ಎಲೆ ಹಾಕ್ಕೊಂಡೀನಿ. ಮತ್ತು ಅನ್ನ ಬೇಯುವಷ್ಟು ನೀರು ಹಾಕ್ಕೊಂಡೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೀನಿ, ಯಾಕಂದ್ರೆ ನನಗೆ ಅನ್ನ ಒಂದು ಸ್ವಲ್ಪ ಮೆತ್ತಗೆ ಬೇಕಂತ. ನಿಮ್ಗೆ ಅನ್ನ ಉದುರು ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕೋರಿ. ಮೆತ್ತಗೆ ಬೇಕಾಗಿತ್ತಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ. ಯಾರ ಮನ್ಯಾಗ ಸಣ್ಣ ಪಾಪು ಅದಾವ ಅವ್ರು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋತಾರೆ. ಲಾಸ್ಟಿಗೆ ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಟೋಪನ್ ಮುಚ್ಚಿ 2 ವಿಸಿಲ್ ಬರೋ ಮಟ್ಟ ಕಾಯಬೇಕು. ನೋಡಿರಿ, ಈಗ ನಂದು ಟೊಮೆಟೊ ಭಾತ್ ತಯಾರಾಗ್ಯದ. ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡೇನಿ ನಾನು. ಎಲ್ಲನೂ ಒಂದು ಸರ್ತಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡೋಕೆ ರೆಡಿ ಆಗ್ತದೆ. ಈಗ ನಾ ಇದನ್ನು ಲಂಚ್ ಬಾಕ್ಸು ಕೊಡತ್ತೀನಿ, ಮನ್ಯಾಗ ತಿನ್ನೋಕ್ಕೂ ಇದನ್ನ ಯೂಸ್ ಮಾಡ್ಕೊಳತ್ತೀನಿ. ಇದ್ರ ಜೊತೆ ನೀವು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿ ಕೋಸಂಬರಿ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಬರ್ತದೆ. ಗಡ್ಬಡಿ ಟೈಮ್ ಒಳಗೆ ಇಲ್ಲಂತಂದ್ರೆ ಏನ್ರಿ ಸ್ಪೈಸಸ್ ತಿನ್ನೋ ಹಂಗೆ ಅನಿಸಿದ್ರೆ ಇದನ್ನು झटपट ಅಂತ ನೀವು ಮಾಡ್ಕೊಂಡು ತಿನ್ಬಹುದು. ಸಣ್ಣ ಮಕ್ಕಳಿಗಂತೂ ಇದು ಭಾಳ ಇಷ್ಟ ಆಗ್ತದೆ. ಲಂಚ್ ಬಾಕ್ಸಿಗೆ ಕೊಟ್ಟಿದ್ರೆ ಹುಳಿ ಸ್ವೀಟ್ ಖಾರ ಎಲ್ಲನೂ ಇರ್ತದಂತ. ನಾ ಇದ್ರ ಜೊತೆ ಕೋಸಂಬರಿ ಮಾಡ್ಕೊಂಡೀನಿ ಸರ್ವ್ ಮಾಡೋಕೆ. ಬಿಸಿ ಟೊಮೆಟೊ ಭಾತ್ ಜೊತೆ ಕೋಸಂಬರಿ ಇದ್ರೆ ಸ್ವರ್ಗಕ್ಕೆ ಮೂರಿಗೆ ಏನಂತಾರಲ್ಲ ಆ ಟೇಸ್ಟ್ ಇರ್ತದೆ. ನೋಡಿರಿ, ನಿಮಗೂ ಇಷ್ಟ ಆದ್ರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಮತ್ತು ಕಮೆಂಟ್ ಮಾಡಿರಿ ಹೆಂಗಾಗ್ಯದ ಅಂತ. ಮತ್ತು ನಿಮಗೆ ಬೇರೆ ಯಾವಾರ ರೈಸ್ ರೆಸಿಪಿ ಬೇಕಾಗಿದ್ದು ಅಂದ್ರೆ ಕಮೆಂಟ್ ಮಾಡಿರಿ, ನಾ ಟ್ರೈ ಮಾಡ್ತೀನಿ ಮಾಡೋಕೆ. ಥ್ಯಾಂಕ್ ಯು.